ಏನಪ್ಪ ಅಂತಂದರೆ ನಮ್ಮ ಮನೆಯವ್ರು ಊರಿಗೆ ಹೋಗಿದ್ದಾರೆ. ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಮಾವಿನ ಸೊಪ್ಪೆಲ್ಲ ತೊಗೊಬಂದಿದ್ದಾರೆ. ಅತ್ತೆ ಕಟ್ ಮಾಡಿಬಿಟ್ಟು ಚೀಲದಲ್ಲಿ ತುಂಬಿಸಿದ್ರು ಅಂತ. ಈಗ ಇದೊಂದು ಒಳ್ಳೆ ಸೀಸನ್ನು ಹಬ್ಬದ ಟೈಮಲ್ಲಿ ಮಾವಿನ ಸೊಪ್ಪು ಮತ್ತು ಬಾಳೆಕಂದು ಬಾಳೆ ಎಲೆ ಎಲ್ಲ ಮಾರೋದಕ್ಕೆ. ನಾವೇನು ಬಾಳೆಕಂದು ಬಾಳೆ ಎಲೆ ತಂದಿಲ್ಲ, ಜಸ್ಟ್ ಬರೀ ಒಂದು 3-4 ಮೂಟೆ ಆಗೋಷ್ಟು ಮಾವಿನ ಸೊಪ್ಪು ತೊಗೊಬಂದಿದ್ದೀನಿ. ಅದರ ಫ್ರೆಶಲ್ಲಿ ಚೆನ್ನಾಗಿದೆ. ನಾನೆಲ್ಲ ತಂದಿರೋದು, ಸಾರಿ ನಮ್ಮ ಮನೆಯವರು. ಇದನ್ನು ಹಿಂಗೆಲ್ಲ ಗುಡ್ಡೆ ಹಾಕೊಂಬಿಟ್ಟು ಮನೆಯಲ್ಲಿ ಆಲ್ರೆಡಿ ನಮ್ಮ ಮನೆಯವರು 1 ಮೂಟೆ ತೊಗೊಂಡು ಹೋಗಿದ್ದಾರೆ ಸೇಲ್ ಮಾಡೋಕ್ಕೆ ಅಂತಂದೇಳಿ, ವ್ಯಾಪಾರಕ್ಕೆ ಅಂತ. ನಮ್ಮ ಮನೆಯವರು ನನ್ನ ಮಗ ನೋಡಿ, ಇದನ್ನು ನಾನೀಗ ಈ ಥರ ಕಟ್ಟಬೇಕು. ತುಂಬ ಫ್ರೆಶ್ ಆಗೈತೆ ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಫ್ರೆಶ್ ಆಗೈತೆ ಅಂತ. ಒಂದು ಕೂಡ ಇದಿಲ್ಲ, ಚೆನ್ನಾಗಿತ್ತು. ಇದರಲ್ಲಿ ಒಂದು 5 ಕಡ್ಡಿ ಹಾಕಿದ್ರೆ ಚೆನ್ನಾಗಿರೋದನ್ನು. ಇದ್ರ ಪ್ರೈಸ್ ಬಂದುಬಿಟ್ಟು 30 ರೂಪಾಯಿ. ಸ್ವಲ್ಪ ಚೆನ್ನಾಗಿಲ್ಲ ಅಂತಂದರೆ ಅದನ್ನೆಲ್ಲ ಕ್ಲೀನ್ ಮಾಡ್ದಂಗೆ ನೀಟಾಗಿರೋದ ಹಾಕಿಲ್ಲ ಅಂತಂದರೆ ಒಂದು 20 ರೂಪಾಯಿ. ಟೋಟಲ್ ಇದ್ರ ಪ್ರೈಸ್ ಬಂದುಬಿಟ್ಟು 20-30 ರೂಪಾಯಿ ಸೇಲ್ ಮಾಡ್ಬೋದು. ನಮ್ಮ ರೈತರಿಗಂತೂ ಈ ಹಬ್ಬದ ಟೈಮಲ್ಲಿ ಒಳ್ಳೆ ರೇಟು ಫ್ರೆಂಡ್ಸ್. ಆದರೆ ಇನ್ನೊಂದು ಏನು ಗೊತ್ತಾ, ನಮ್ಮ ಹಳ್ಳಿ ಕಡೆ ಆದರೆ ಏನನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಥರ ಇರೋದಿಲ್ಲ. ಇದೆಲ್ಲ ನಮ್ಮ ಪ್ರಕೃತಿನಲ್ಲೇ ಸಿಕ್ಬಿಡುತ್ತೆ. ಆದರೆ ಇಲ್ಲಿ ಈ ಬೆಂಗಳೂರು ಸಿಟಿನಲ್ಲಿ ಪ್ರತಿಯೊಂದು ಕೂಡ ನಾವು ಕೊಂಡ್ಕೊಂಡೇ ತಿನ್ನೋದ್ರಿಂದ ಇದೆಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಸೇಲ್ ಆಗುತ್ತೆ ಹಬ್ಬದ ಪ್ರಯುಕ್ತ. ಹಾಗೆ ಇಲ್ಲಿ ನನ್ನ ಕೆಲಸ ಪಟ ಅಂತ ಮಾಡಿ ಮುಗಿಸಿ ಎತ್ತಿಡೋ ಅಷ್ಟರಲ್ಲಿ ನನ್ನ ಮಗ ನೋಡಿ ಗಣೇಶ ಮಾಡಿದ್ದೀನಿ ಅಂತಂದೇಳಿ ತಂದು ತೋರಿಸ್ತಾ ಇದ್ದಾನೆ. ವಿಡಿಯೋ ಮಾಡು ನಂದು ತೋರಿಸು ಅಂತ. ಹಾಗಾಗಿ ನೋಡಿರಿ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಆ ಅರ್ಜೆಂಟಲ್ಲಿ ನಾನು ಬೇಗ ಎತ್ತಿಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ನನ್ನ ಮಗ ದೇವ್ರ ಮನೆಯಲ್ಲಿರೋ ಕಳಶನ ದಬ್ಬಾಕ್ಬಿಟ್ಟಿದ್ದ. ಆದರೂ ಪ್ರಯುಕ್ತ ಮತ್ತು ಅವ್ನಿಗೊಂದು 2 ಬೈದ್ಬಿಟ್ಟು ಮತ್ತೆ ಇದನ್ನು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ನನ್ನ ಫ್ರೆಂಡ್ ಮನೆಗೆ. ಅವರು ಇವತ್ತು ಹಬ್ಬಕ್ಕೆ ಅಂತಂದೇಳಿ ಕರೆದಿದ್ರು. ಹಾಗಾಗಿ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ನೋಡಿ, ಬೊಗಲ್ಗುಂಟೆಲಿ ಕಾಲು ಇಕ್ಕೋಕ್ಕೂ ಜಾಗ ಇಲ್ಲ. ಚಿಟಿ ಅಂತ ಚಿಕ್ಕದಾಗಿ ಸೋನೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ನಾವು ಬರೋ ಅಷ್ಟೊತ್ತಿಗೆ ಬರೋದಿಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಆಲ್ಮೋಸ್ಟ್ ನಾನು ಮನೆ ಬಿಟ್ಟಾಗ 7:15 ಆಗಿತ್ತು. ನೋಡಿ, 7:15 ಆದ್ರೂ ಎಷ್ಟು ಜನ ಇದ್ದಾರೆ ಅಂತ. ವಾಪಸ್ ಬರೋವಾಗ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಚಿಟಿ ಮಳೆ. ನನ್ನ ಫ್ರೆಂಡ್ ಕೊಡೆ ಕೊಟ್ಟಳು, ಅದೇ ಕೊಡೆನೇ ತಗೊಂಡು ಬಂದೆ. ಮತ್ತೆ ವಾಪಸ್ ಹೋಗಿ ಕೊಡಬೇಕು ಕೆಲ್ಸಕ್ಕೆ ಹೋದಾಗ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ.